ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಹಾಭಾರತದ ಒಂದು ಅಕ್ಷಯ ಪಾತ್ರೆಯ ವಿಷಯವಾಗಿ ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಒಂದು ರೀತಿಯಿಂದ ನಾನು ಹೆಮ್ಮೆ ಪಡ್ತೀನಿ. ಯಾಕಂದರೆ ಕನ್ನಡಿಗ ಚಾನಲ್ ವೈಟಿಯನ್ನು ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅನ್ನಿಸ್ತಾ ಇರ್ಬೋದು, ಕನ್ನಡಿಗ ಚಾನಲ್ ವೈಟಿಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಒಂದು ಅಕ್ಷಯ ಪಾತ್ರೆಯ ವಿಷಯವೂ ಕೂಡ ಸಾಕ್ಷಿ ಅನ್ನುವಂಥ ಒಂದು ಮಾತನ್ನು ಇವತ್ತು ನಾನು ಹೇಳ್ತಾ, ಈಗ ನಾನು ತಡ ಮಾಡೋದಿಲ್ಲ, ನಾನು ನೇರವಾಗಿ ಅಕ್ಷಯ ಪಾತ್ರೆಯ ವಿಷಯವಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಈಗ ಆ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಕಾರಣವೇನೆಂದರೆ, ನಿಜಕ್ಕೂ ಕೂಡ ಇದು ನಡೆದಿರ್ತಕ್ಕಂಥ ಘಟನೆ. ಮಹಾಭಾರತದ ಕಾಲದಲ್ಲಿ ಪಾಂಡವರು ಮತ್ತು ಕೌರವರಿಗೆ ಜೂಜಾಟದಲ್ಲಿ ಪಾಂಡವರು ಸೋಲ್ತಾರೆ. ಸೋತ ನಂತರ ಅವರಿಗೆ 12 ವರ್ಷ ವನವಾಸ ಹಾಗೂ 1 ವರ್ಷದ ಅಜ್ಞಾತವಾಸವನ್ನು ದುರ್ಯೋಧನ ನೀಡ್ತಾನೆ. ಹೀಗಿರುವಾಗ ಅವರು ಅಲ್ಲಿ ಇರಲಿಕ್ಕೂ ಕೂಡ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಅವರು ಇನ್ನೇನು ನಾವು ವನವಾಸಕ್ಕೆ ಹೊರಡುವುದು ನಿಶ್ಚಿತ, ನಾವು ಹೋಗಲಿಕ್ಕೆ ನಾವು ಈಗಲಿಂದಲೇ ಪ್ರಾರಂಭ ಮಾಡೋಣ ಅಂಥೇಳಿ ಎಲ್ಲರಿಗೂ ಕೂಡ ಹೇಳ್ತಾರೆ. ಅವರು ಮರುದಿನದಿಂದ ಹೋಗಲಿಕ್ಕೆ ಅವರು ಇಚ್ಛೆ ವ್ಯಕ್ತಪಡಿಸ್ತಿರ್ತಾರೆ. ಹೀಗಿರುವಾಗ ಇಲ್ಲ, ಅಲ್ಲಿರ್ತಕ್ಕಂಥ ಸಾಕಷ್ಟು ಜನ ಸೈನಿಕರು ಕೂಡ ಇವ್ರ ಜೊತೆಗೆ ಹೋಗ್ತಾರೆ. ಆಮೇಲೆ ಅಲ್ಲಿ ಇರ್ತಕ್ಕಂಥ 10,000 ಬ್ರಾಹ್ಮಣರು ಕೂಡ ಈ ದುಷ್ಟ ದುರ್ಯೋಧನನ ಉಪಟಳವನ್ನು ತಡೆಯಲಾರದೆ, ಇಲ್ಲ ನಾವು ನಿಮ್ಮ ಜೊತೆಗೆ ವನವಾಸ ಮಾಡಿದರೂ ಪರವಾಗಿಲ್ಲ, ಉಪವಾಸ ಇದ್ದರೂ ಪರವಾಗಿಲ್ಲ, ನಾವು ನಿಮ್ಮ ಜೊತೆಗೇ ಬರ್ತೀವಿ, ನಾವು ಅಲ್ಲೇ ಇರ್ತೀವಿ ಅನ್ನುವಂಥ ಮಾತನ್ನು ಕೂಡ ಸಜ್ಜನರಾದ ಪಾಂಡವರ ಮುಂದೆ ಅವರು ಪ್ರಸ್ತಾಪವನ್ನು ವ್ಯಕ್ತಪಡಿಸಿದಾಗ ಧರ್ಮರಾಯ ಹೇಳ್ತಾನೆ, ಇಲ್ಲ ನೀವು ಅಲ್ಲಿ ಬರೋದು ಬೇಡ, ಯಾಕಂದ್ರೆ ಅಲ್ಲಿ ನಾವು ಹೇಳಿ ಕೇಳಿ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸವನ್ನು ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದೇವೆ. ನಮಗೆ ತಿನ್ನಲಿಕ್ಕೆ ಏನೂ ಸಿಗದೇ ಇರತಕ್ಕಂಥ ಪರಿಸ್ಥಿತಿಯೂ ಕೂಡ ಅಲ್ಲಿ ನಿರ್ಮಾಣವಾಗಬಹುದು. ಗಡ್ಡೆ ಗೆಣಸುಗಳನ್ನು ತಿನ್ನಲಿಕ್ಕೆ ನಾವು ರೆಡಿ ಆಗಬೇಕಾಗ್ತೈತಿ. ಆದರೂ ಕೂಡ ಇಷ್ಟು ಜನರಿಗೂ ಕೂಡ ಗಡ್ಡೆ ಗೆಣಸುಗಳು ಸಾಕಾಗದೇ ಇರುವಂಥ ಪರಿಸ್ಥಿತಿಯೂ ಉಂಟಾಗಬಹುದು ಅನ್ನುವಂಥ ಮಾತನ್ನು ಹೇಳಿದಾಗ, ನಾವು ಉಪವಾಸ ಇದ್ದರೂ ಕೂಡ ನಾವು ಸಜ್ಜನರ ಜೊತೆಗೆ ಇರ್ತೀವಿ ಅನ್ನುವಂಥ ಒಂದು ಮಾತನ್ನು ಅವರು ಹೇಳಿ ಪಾಂಡವರ ಜೊತೆಗೆ ಅವರು ಕೂಡ ವನವಾಸಕ್ಕೆ ತೆರಳುತ್ತಾರೆ. ಹೀಗಿರುವಾಗ ಅವನು ಹೋಗ್ತಾ ಧರ್ಮರಾಯ ಚಿಂತೆಗೆ ಒಳಗಾಗ್ತಾನೆ. ಯಾಕಂದ್ರೆ ಸಾಕಷ್ಟು ಜನ 10,000 ಬ್ರಾಹ್ಮಣರು ಜೊತೆಗೆ ಸೈನಿಕರು ತಾವು, ಹೀಗೆ ಸಾವಿರಾರು ಜನರಿಗೆ ನಾನು ಯಾವ ರೀತಿ ಇವರಿಗೆ ಹೊಟ್ಟೆ ತುಂಬಿಸಲಿಕ್ಕೆ, ಊಟ ಹಾಕಲಿಕ್ಕೆ ನಾನು ಯಾವ ರೀತಿ ಅಣಿ ಆಗಲಿ ಅನ್ನುವಂಥ ಒಂದು ಚಿಂತೆಯಲ್ಲಿ ಇದ್ದಾಗ ಅವನಿಗೆ ಒಂದು ಆಕಾಶವಾಣಿ ಆಗ್ತೈತಿ. ಆದಾಗ, ಇಲ್ಲ ಧರ್ಮರಾಯ, ನೀನು ಸೂರ್ಯದೇವನಲ್ಲಿ ಪ್ರಾರ್ಥನೆ ಮಾಡ್ಕೋ, ಅವರು ನಿನಗೆ ಏನಾದರೂ ಒಂದು ದಾರಿ ತೋರಿಸಬಹುದು ಅನ್ನುವಂಥ ಒಂದು ಮಾತನ್ನು ಆಕಾಶವಾಣಿಯು ಹೇಳಿದಾಗ, ಶರೀರವಾಣಿಯು ಹೇಳಿದಾಗ, ಮರುದಿನ ಬೆಳಿಗ್ಗೆ ಧರ್ಮರಾಯನು ಪ್ರಾತರ್ವಿಧಿಗಳನ್ನು ಮುಗಿಸಿಕೊಂಡು ಸ್ನಾನ ಮಾಡಿ ವಸ್ತ್ರವನ್ನು ಧರಿಸಿ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡ್ತಾನೆ. ಇವನ ಪ್ರಾರ್ಥನೆಗೆ ಒಲಿದಂಥ ಸೂರ್ಯದೇವನು ಬಂದು, ಧರ್ಮರಾಯ ನಿನಗೆ ಏನು ಬೇಕು ಕೇಳು ಅಂತ ಕೇಳಿದಾಗ, ಇಲ್ಲ ಸೂರ್ಯದೇವ, ನನಗೊಬ್ಬನಿಗಾದ್ರೆ ನಾನು ಏನು ಕೇಳ್ತಾ ಇದ್ದಿದ್ದಿಲ್ಲ, ನಾವು ಪಂಚ ಪಾಂಡವರಿಗೆ ಆದರೂ ಕೂಡ ಏನು ಕೇಳ್ತಿದ್ದಿಲ್ಲ, ಆದರೆ ನಮ್ಮ ಜೊತೆಗೆ ಸಾವಿರಾರು ಜನರು ಬಂದಿದ್ದಾರೆ, ಅದರಲ್ಲಿ 10,000 ಜನ ಬ್ರಾಹ್ಮಣರಿದ್ದಾರೆ, ಅವರ ಊಟೋಪಚಾರವನ್ನು ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಒಂದು ದೈನೇಶಿ ಪರಿಸ್ಥಿತಿಯನ್ನು ಅವನು ಸೂರ್ಯದೇವನಲ್ಲಿ ನಿವೇದಿಸಿಕೊಂಡಾಗ, ನೀನೇನು ಹೆದರಬೇಡ, ನಿನಗೆ ಈ ಅಕ್ಷಯ ಪಾತ್ರೆಯನ್ನು ಕೊಡ್ತೇನೆ, ಈ ಅಕ್ಷಯ ಪಾತ್ರೆಯಿಂದ ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಭಕ್ತಿ ಭಾವದಿಂದ ಪ್ರಾರ್ಥನೆ ಮಾಡಿದಾಗ ನಿಮಗೆ ಯಾವ ಊಟ ಬೇಡ್ತಿರೋ ಆ ಒಂದು ಪದಾರ್ಥ ಇದರಲ್ಲಿ ಸಿದ್ಧವಾಗಿ ಊಟವನ್ನು ತಯಾರು ಮಾಡಿ ನಿಮಗೆ ಕೊಡುತ್ತೆ ಅನ್ನುವಂಥ ಒಂದು ಆಶ್ವಾಸನೆಯನ್ನು ನೀಡಿ ಅಕ್ಷಯ ಪಾತ್ರೆಯನ್ನೇ ಧರ್ಮರಾಯನ ಕೈಯಲ್ಲಿ ಅವರು ನೀಡ್ತಾರೆ. ಜೊತೆಗೆ ಇನ್ನೊಂದು ವಿಷಯವನ್ನು ಹೇಳ್ತಾರೆ, ಇಲ್ಲ ನೀವು ಊಟ ಮಾಡಿದ ಮೇಲೆ ಅದನ್ನು ಸ್ವಚ್ಛವಾಗಿ ತೊಳೆದು ಅದನ್ನು ಡಬ್ಬ ಹಾಕಿದ ಮೇಲೆ ಅದರ ಪವರ್ ಕಡಿಮೆ ಆಗ್ತೈತಿ, ಅಂದ್ರೆ ಅದರ ಪವರ್ ಕಡಿಮೆ ಆಗ್ತೈತಿ. ಆಮೇಲೆ ಅದನ್ನು ಮತ್ತೆ ಮರುದಿವಸ ಬೆಳಗ್ಗೆನೇ ಅದರ ಒಂದು ಪವರ್ ಬರುತ್ತತಿ, ಅದನ್ನು ನೀವು ಡಬ್ಬ ಹಾಕಬೇಡ್ರಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಹೀಗಿರುವಾಗ ಅದನ್ನು ಚಾಚು ತಪ್ಪದೆ ಪಾಲಿಸಿರ್ತಕ್ಕಂಥ ಪಾಂಡವರು ಅವರು ಇರುವಷ್ಟು ದಿವಸ ಆ ಅಕ್ಷಯ ಪಾತ್ರೆಯಿಂದ ಬರ್ತಿರ್ತಕ್ಕಂಥ ಮೃಷ್ಟಾನ್ನ ಭೋಜನವನ್ನೇ ಸವಿತಾರೆ ಅನ್ನುವಂಥ ಮಾತು ಕೂಡ ಈಗ ನಾವು ಉಲ್ಲೇಖ ಮಾಡ್ಬೋದು. ಇದೇ ರೀತಿಯಾಗಿ
ಈಗಲೂ ಕೂಡ ಆ ಅಕ್ಷಯ ಪಾತ್ರೆ ಕರ್ನಾಟಕದಲ್ಲಿ ಇದೆ. ಅದು ನಿಮಗೆ ಎಲ್ಲಿದೆ ಅನ್ನೋದು ಗೊತ್ತಾ? ಅದನ್ನು ಕೂಡ ನಾನು ಮುಂದೆ ಹೇಳಲಿಕ್ಕೆ ಬಯಸ್ತೀನಿ. ಮಧ್ವಾಚಾರ್ಯರು ಈಗಿನ ಹರಿಯಾಣ ರಾಜ್ಯದ ಕುರುಕ್ಷೇತ್ರ ಎಂಬಲ್ಲಿಗೆ ಹೋಗ್ತಾರೆ. ಅಲ್ಲಿ ಯಾಕಂದ್ರೆ ಮಧ್ವಾಚಾರ್ಯರು ನಿಜಕ್ಕೂ ಕೂಡ ಭೀಮನ ಒಂದು ಅವತಾರ ಅಂತ ಹೇಳ್ತಾರೆ. ಯಾಕಂದ್ರೆ ಅಂಥ ಘಟಾನುಘಟಿ ದೈತ್ಯ ದೇಹದ ಭೀಮನ ಒಂದು ಅವತಾರ ಇವರು ಅಂತ ಹೇಳ್ತಾರೆ. ಹೀಗಿರುವಾಗ ಮಧ್ವಾಚಾರ್ಯರು ಹರಿಯಾಣದಲ್ಲಿರ್ತಕ್ಕಂಥ ಕುರುಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಅವರ ಜೊತೆಗಾರರಿಗೆ ಹೇಳ್ತಾರೆ, ಈ ಒಂದು ನೆಲವನ್ನು ಅಗಿರಿ ಅಂತ ಹೇಳ್ತಾರೆ. ಆವಾಗ ಆ ನೆಲವನ್ನು ಅಗೆದಾಗ ಅಲ್ಲಿ ಭೀಮನ ಒಂದು ಗದೆ ಅಂದ್ರೆ ಮುತ್ತು ರತ್ನಗಳಿಂದ ವೈಡೂರ್ಯಗಳಿಂದ ಕಂಗೊಳಿಸ್ತಿರ್ತಕ್ಕಂಥ 6 ಅಡಿಯ ಒಂದು ಗದೆ ಅಲ್ಲಿ ಸಿಗ್ತೈತಿ. ಅದನ್ನು ಮತ್ತೆ ಅವ್ರು ಹೇಳ್ತಾರೆ, ಇಲ್ಲ ಅದನ್ನು ಇಲ್ಲೇ ನೀವು ಮುಚ್ಚ್ರಿ, ಆಮೇಲೆ ಮುಚ್ಚ್ರಿ ನಾವು ಹೋಗೋಣ ಅಂತ ಹೇಳಿ ಅಲ್ಲಿ ಅದನ್ನು ಮಣ್ಣಲ್ಲಿ ಮುಚ್ಚಿ ಮತ್ತೆ ಅವರು ಕರ್ನಾಟಕದ ಕಡೆಗೆ ಬಂದಾಗ ಉಡುಪಿಗೆ ಬಂದಾಗ ಅಲ್ಲಿ ಅವರು ಶ್ರೀಕೃಷ್ಣನ ಒಂದು ಮೂಲ ವಿಗ್ರಹವನ್ನು ಸ್ಥಾಪಿಸಿದ್ದಾರೆ ಅನ್ನೋದಕ್ಕೆ ಉದಾಹರಣೆಯಾಗಿ ಈಗಲೂ ಕೂಡ ನಾವು ಆ ಮೂಲ ವಿಗ್ರಹವನ್ನು ನೋಡ್ಬೋದು ಉಡುಪಿಯ ಕೃಷ್ಣ ಮಂದಿರದಲ್ಲಿ. ಹೀಗಿರುವಾಗ ಕನಕನ ಕಿಂಡಿಯಲ್ಲಿ ನೋಡಿದಾಗ ನಮಗೆ ಕಾಣುವಂಥ ಕೃಷ್ಣನ ಮೂರ್ತಿಯೇ ಮೂಲ ವಿಗ್ರಹ. ಆ ಮೂರ್ತಿಯನ್ನು ಅವರು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಅಲ್ಲಿ ಇದ್ದವರಿಗೆ ಹೇಳ್ತಾರೆ, ಇಲ್ಲ ನಾನು ಅಕ್ಷಯ ಪಾತ್ರೆಯನ್ನು ಕೊಡ್ತೀನಿ, ಅಕ್ಷಯ ಪಾತ್ರೆ ಎಲ್ಲಿವರೆಗೆ ನೀವು ಕಾಯ್ಕೊಂಡು ಹೋಗ್ತಿರೋ ಅಲ್ಲಿವರೆಗೂ ಕೂಡ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪ್ರಸಾದಕ್ಕೆ ತೊಂದರೆ ಆಗೋದಿಲ್ಲ. ಇಲ್ಲಿ ರುಚಿಕಟ್ಟಾದ ಹಾಗೂ ಶುಚಿಯಾದ ಶುದ್ಧವಾದಂಥ ಪ್ರಸಾದ ಇಲ್ಲಿ ಸಿಗ್ತೈತಿ ಅನ್ನುವಂಥ ಮಾತನ್ನು ಹೇಳಿ ಅವರು ಆ ಒಂದು ಅಕ್ಷಯ ಪಾತ್ರೆಯನ್ನು ಕೂಡ ಅಲ್ಲಿ ಕೊಟ್ಟು ಹೋಗ್ತಾರೆ. ಅಂದ್ರೆ ನೀವು ಊಟ ಮಾಡಿರ್ಬೋದು. ಅಲ್ಲಿ ಊಟ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಗೊತ್ತು, ಅಲ್ಲಿಯ ಸಾಂಬಾರ, ಅಲ್ಲಿ ಸಾರು ನಿಜಕ್ಕೂ ಕೂಡ ಅಮೃತದ ಸಮಾನ. ಅಲ್ಲಿ ಮಾಡ್ತಿರ್ತಕ್ಕಂಥ ಪ್ರಸಾದ ಲಕ್ಷಾಂತರ ಜನರಿಗೆ ಮಾಡಿದರೂ ಕೂಡ ಅದನ್ನು ಕಡಿಮೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಿರುವಾಗ ಅಲ್ಲಿ ಯಾವತ್ತೂ ಕೂಡ ಅನ್ನ ಪ್ರಸಾದಕ್ಕೆ ಕೊರತೆ ಇಲ್ಲ. ಲಕ್ಷಾಂತರ ಜನ ಭಕ್ತರು ಪ್ರಸಾದ ಮಾಡಿದರೂ ಕೂಡ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅದು ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಆ ಅಕ್ಷಯ ಪಾತ್ರೆಯನ್ನು ಮಧ್ವಾಚಾರ್ಯರು ನೀಡಿರ್ತಕ್ಕಂಥದ್ದು ವಿಶೇಷ. ಅಕ್ಷಯ ಪಾತ್ರೆಯಿಂದ ಏನು ಆಗ್ತೈತಿ ಅಂತ ನೀವು ಕೇಳ್ಬೋದು. ಲಕ್ಷಾಂತರ ಜನರಿಗೆ ಅನ್ನವನ್ನು ಬಡಿಸ್ತಿರ್ತಾರೆ. ಸಾವಿರಾರು ಕೊಡಗಳ ಒಂದು ಸಾಂಬಾರನ್ನು ಮಾಡಿರ್ತಾರೆ. ಅದನ್ನು ಅಕ್ಷಯ ಪಾತ್ರೆಯಿಂದ ಏನು ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂತ ಕೇಳಿದಾಗ ಅವರು ಅಡುಗೆಯನ್ನು ಮಾಡ್ತಾರೆ. ಅಡುಗೆಯನ್ನು ಮಾಡಿ ಅಕ್ಷಯ ಪಾತ್ರೆಗೆ ಪೂಜೆಯನ್ನು ಮಾಡ್ತಾರೆ. ಪೂಜೆ ಮಾಡಿ ಅದರ ತುಂಬ ಸಾಂಬಾರು ಅವರು ಮಾಡಿರ್ತಕ್ಕಂಥ ಸಾಂಬಾರ ಮತ್ತು ಪಾಯಸ ಜೊತೆಗೆ ಅನ್ನವನ್ನು ಅದರಲ್ಲಿ ಹಾಕಿ ಅವರು ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡಿದ ಮೇಲೆ ಆವಾಗ ಅವರು ಪ್ರಸಾದವನ್ನು ನೀಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಹಾಗೂ ಬೆಳಗ್ಗೆ ತಿಂಡಿ ಉಪಹಾರವನ್ನು ಕೂಡ ಆ ಅಕ್ಷಯ ಪಾತ್ರೆಗೆ ಪೂಜೆ ಸಲ್ಲಿಸಿಯೇ ಅವರು ಪ್ರಸಾದವನ್ನು ಬಡಿಸುವುದು ವಾಡಿಕೆ. ಹೀಗಿರುವಾಗ ಸಾಕಷ್ಟು ಜನ ಭಕ್ತರು ಬಂದರೂ ಕೂಡ ಅಲ್ಲಿ ಕಡಿಮೆ ಆಗದೇ ಇರತಕ್ಕಂಥ ಪ್ರಸಾದ ಇವತ್ತು ನಿಜಕ್ಕೂ ಕೂಡ ಉಡುಪಿಯ ಶ್ರೀಕೃಷ್ಣ ಮಂದಿರದಲ್ಲಿ ನಾವು ನೋಡ್ಬೋದಾಗಿದೆ. ಅದನ್ನು ನಾವು ಕೂಡ ಅಲ್ಲಿ ಪ್ರಸಾದ ಮಾಡಿ ಬಂದವರಾಗಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಸಂಚಿಕೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತಲೇ ನಾನು ಭಾವಿಸ್ತೀನಿ. ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಸಾಕ್ಷಿ. ಈ ಸಂಚಿಕೆಯನ್ನು ನೋಡಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಡ್ರಿ. ಇದನ್ನು ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ತಲುಪಿಸ್ತೀರ ಅನ್ನುವಂಥ ಒಂದು ಆಶಾಭಾವನೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.